ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ 45 ಸಿನಿಮಾ ಮುಂಬೈ ಮಹಾನಗರದಲ್ಲಿ ಪ್ರಸ್ತುತ ಕೂಡ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಸಿನಿಮಾ ಮುಂಬೈ ಮಹಾನಗರದಲ್ಲಿ 1ನೇ ತಾರೀಕಿನಿಂದ ಜನವರಿ 1ರಿಂದ ರಿಲೀಸ್ ಆಯಿತು ಹಿಂದಿ ವರ್ಷನ್ ನಲ್ಲಿ. ಕನ್ನಡ ವರ್ಷನ್ ನ 45 ಸಿನಿಮಾ ಇದಕ್ಕಿಂತಲೂ ಮೊದಲೇ ರಿಲೀಸ್ ಆಗಿತ್ತು. ಏಕಕಾಲಕ್ಕೆ ತೆರೆ ಕಾಣುವಂತ ಸಂದರ್ಭದಲ್ಲಿ ಡಿಸೆಂಬರ್ 25, 2025ರಂದು ಕನ್ನಡ ವರ್ಷನ್ ನಲ್ಲಿ 45 ಸಿನಿಮಾ ತೆರೆ ಕಂಡಾಗ ಮುಂಬೈನಲ್ಲಿ ಕೂಡ ತೆರೆ ಕಂಡಿತ್ತು. ಆದ್ರೆ ಹಿಂದಿ ವರ್ಷನ್ ನ 45 ಸಿನಿಮಾ ಇಲ್ಲಿ ತೆರೆ ಕಂಡಿದ್ದು ಜನವರಿ 1ರಂದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಸಿನಿಮಾದ ಪ್ರದರ್ಶನ ಮುಂಬೈ ಮಹಾನಗರದಲ್ಲಿ ಸಂಯೋಜಿತವಾಗಿ ಆಗ್ತಾ ಇದೆ. 1ನೇ ತಾರೀಕಿನಿಂದ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ 45 ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅನ್ನೋದನ್ನ ಈಗಾಗಲೇ ಕಳೆದ ಎಪಿಸೋಡ್ ನಲ್ಲಿ ನಾವು ಹೇಳಿದ್ವಿ. ಆದ್ರೆ ಪ್ರಸ್ತುತ ಅಂದ್ರೆ ಇವತ್ತಿಗೆ 18ನೇ ದಿನದ ಪ್ರದರ್ಶನ. 18ನೇ ದಿನಕ್ಕೆ ಈ ಸಿನಿಮಾಗೆ ಎಷ್ಟು ಚಿತ್ರಮಂದಿರ ಮುಂಬೈ ಮಹಾನಗರದಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ 2 ಚಿತ್ರಮಂದಿರ. ಮುಂಬೈ ಮಹಾನಗರದಲ್ಲಿ ನಮ್ಮ ಕನ್ನಡ ಸಿನಿಮಾ ಒಂದು 18 ದಿನಗಳ ಪ್ರದರ್ಶನ ಕಾಣ್ತಾ ಇದೆ ಅಂತಾದ್ರೆ ಸಣ್ಣ ವಿಚಾರ ಅಲ್ಲ. ಹಾಗಂದ ಮಾತ್ರಕ್ಕೆ ಈ ಹಿಂದೆ ಯಾವ ಸಿನಿಮಾ ತೆರೆ ಕಂಡಿಲ್ವಾ ಅಂತ ಕೇಳಿದ್ರೆ ತೆರೆ ಕಂಡಿವೆ. ಕಾಂತಾರ ಕಂಡಿದೆ, KGF ಕಂಡಿದೆ. ಹಾಗಂತ ರಿಲೀಸ್ ಆದ ಎಲ್ಲಾ ಸಿನಿಮಾಗಳು 18 ದಿನ 25 ದಿನಗಳ ಪ್ರದರ್ಶನ ಕಂಡಿದ್ಯಾ ಅಂತ ಕೇಳಿದ್ರೆ ಇಲ್ಲ. 45 ಸಿನಿಮಾದ ಬಗ್ಗೆ ಹೇಳೋಣ. ನಮ್ಮ ರಾಜ್ಯದ ಯಾವ ನಗರಗಳಲ್ಲಿ ಈ ಸಿನಿಮಾ 18 ದಿನದ ಪ್ರದರ್ಶನ ಕಂಡಿದೆ? 18, 20, 25 ದಿನದ ಪ್ರದರ್ಶನ ಕಂಡಿದೆಯಾ? ಇಲ್ಲ, ಬೆರಳೆಣಿಕೆಯ ಚಿತ್ರಮಂದಿರಗಳಲ್ಲಿ ಅಷ್ಟೇ. ರಾಜಧಾನಿ ಬೆಂಗಳೂರಿನ ಅದೆಷ್ಟೋ ಚಿತ್ರಮಂದಿರಗಳಲ್ಲಿ 45 ಸಿನಿಮಾ 2-3 ವಾರಕ್ಕೇನೆ ತೆಗೆದಾಕಿದ್ದಾರೆ. ಕಾರಣ ಅಪಪ್ರಚಾರ. ಸಿನಿಮಾ ಅತ್ಯದ್ಭುತವಾಗಿದ್ರೂ ಕೂಡ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ. ಅವರು ಬರದೇ ಇರೋದಕ್ಕೆ ಕಾರಣ ಏನು? ಅಪಪ್ರಚಾರ. ಸಿನಿಮಾ ಅತ್ಯದ್ಭುತವಾಗಿದ್ರು, ಒಂದು ವಿಭಿನ್ನ ಕಥಾ ಹಂದರ ಹೊಂದಿರುವಂತಹ ಸಿನಿಮಾ, ಗರುಡ ಪುರಾಣದ ಕಥೆಯನ್ನ ಆಧರಿಸಿದಂತಹ ಸಿನಿಮಾ ಇದು. ಈ ರೀತಿಯಾಗಿ ಯಾರು ಕೂಡ ಸಿನಿಮಾವನ್ನ ಮಾಡಿಲ್ಲ. ಆದ್ರೂ ಕೂಡ ಈ ಸಿನಿಮಾದ ಬಗ್ಗೆ ಅಪಪ್ರಚಾರ ಯಾಕೆ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಈ ಸಿನಿಮಾ ಮುಂಬೈ ಮಹಾನಗರದ ಯಾವ ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಕೂಡ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ ನೋಡಿ, ನಜ್ರಾನ್ ಸಿನಿಮಾ ಭಿವಾಂಡಿಯಲ್ಲಿರುವಂತ ನಜ್ರಾನ್ ಸಿನಿಮಾ ಇಲ್ಲಿ ರಾತ್ರಿ 9:15ಕ್ಕೆ. ಅರೆ, ಒಂದೇ ಒಂದು ಪ್ರದರ್ಶನ, ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಅಂತ ಕೇಳಿದ್ರೆ ಇಲ್ಲ. ನಜ್ರಾನ ಚಿತ್ರಮಂದಿರ ಇಲ್ಲಿ 4ಕ್ಕೆ 4 ಆಟ ಕೂಡ 45 ಸಿನಿಮಾಗೆ ನೀಡಲಾಗಿದೆ. ಮಧ್ಯಾಹ್ನ 12:15, 3:15, ಸಂಜೆ 6:15, ಹಾಗೆ ರಾತ್ರಿ 9:15. ಟಿಕೆಟ್ ದರ ಎಷ್ಟು? 80 ರೂಪಾಯಿ, ಹಾಗೆ 60 ರೂಪಾಯಿ. ಸೀಟ್ ಯಾವ ರೀತಿ ಇದೆ ನೋಡಿ. ಬೃಹತ್ ಚಿತ್ರಮಂದಿರ ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ. ಬಾಲ್ಕನಿ ಎಷ್ಟು ದೊಡ್ಡದಿದೆ ಅಂತ. ಹೀಗಿರ್ಬೇಕಾದ್ರೆ ನಿಮ್ಗೊಂದು ಕಲ್ಪನೆ ಬಂದಿರಬಹುದು ಚಿತ್ರಮಂದಿರ ಯಾವ ರೀತಿ ಇರಬಹುದು ಅಂತ. ಸೀಟ್ ಕೆಪಾಸಿಟಿ ನೋಡಿದ್ರಿ, ಥಿಯೇಟರ್ ಯಾವ ರೀತಿ ಇರ್ಬೋದು ನೋಡಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಅರೆ ಏನು ಗುರು, ಇದು ಥಿಯೇಟರಾ? ಈ ರೀತಿಯಂತ ಥಿಯೇಟರ್ ಮುಂಬೈ ಮಹಾನಗರದಲ್ಲಿ ಇದೆಯಾ? ಒಂದಿಷ್ಟು ವರ್ಷಗಳ ಹಿಂದೆ ನಾವೆಲ್ಲರೂ ನೋಡಿದಂಥ ಚಿತ್ರಮಂದಿರಗಳಲ್ಲೇ. ನಮ್ಮ ರಾಜ್ಯದಲ್ಲಿ ಬಹುತೇಕ ಚಿತ್ರಮಂದಿರಗಳು ರಿನಿವೇಶನ್ ಆಗಿವೆ. ಹಾಗಾಗಿ ಅತ್ಯದ್ಭುತವಾಗಿ ಕಾಣ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುವಂಥ ಸಿನಿಮಾಗಳು ಡಬ್ಬಿಂಗ್ ಸಿನಿಮಾಗಳು. ಮತ್ತೆ ಮುಂಬೈ ಮಹಾನಗರದಲ್ಲಿ ಇಂತಹ ಅನೇಕ ಚಿತ್ರಮಂದಿರಗಳಿವೆ. ಹಾಗಂದ ಮಾತ್ರಕ್ಕೆ ಅದು ಕೆಟ್ಟದ್ದು, ಐಷಾರಾಮಿ ಚಿತ್ರಮಂದಿರಗಳ ಅತ್ಯದ್ಭುತ ಅಂತ ಅಲ್ಲ. ಈ ಚಿತ್ರಮಂದಿರಕ್ಕೆ ಇದರದ್ದೇ ಆದಂತಹ ಪ್ರೇಕ್ಷಕ ವರ್ಗ ಇದೆ. ಅವರು 200-300 ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ. ಕಡಿಮೆಯಲ್ಲಿ ಸಿನಿಮಾ ಆಗಬೇಕು. ಹೀಗಾಗಿ 80 ರೂಪಾಯಿ 60 ರೂಪಾಯಿಗೆ ಸಿನಿಮಾ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾರೋ ಅಲ್ಲಿಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಈ ಪೈಕಿ ನಜ್ರಾನ ಸಿನಿಮಾಸ್ ಅನ್ನುವ ಚಿತ್ರಮಂದಿರ ಕೂಡ ಒಂದು. ಹೀಗಾಗಿ ಇಲ್ಲಿ ಡಬ್ಬಿಂಗ್ ಆದಂತ ಸಿನಿಮಾಗಳ ಪ್ರದರ್ಶನ. ಇಲ್ಲಿ ಏಕಕಾಲಕ್ಕೆ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಸಂಯೋಜಿತವಾಗಿ 18ನೇ ದಿನ ಇವತ್ತಿಗೆ 25 ದಿನವನ್ನ ಪೂರೈಸುತ್ತೆ. ಮುಂದೊಂದು ದಿನ 45 ಸಿನಿಮಾ ಮುಂಬೈ ಮಹಾನಗರದಲ್ಲಿ 25 ದಿನಗಳ ಪ್ರದರ್ಶನ ಎಲ್ಲಿ ಕಂಡಿತ್ತು ಅಂತ ಕೇಳಿದ್ರೆ ಸಂಯೋಜಿತವಾಗಿ ನಜ್ರಾನ ಸಿನಿಮಾಸ್ನಲ್ಲಿ ಅಂತಲೇ ಹೇಳೋದು. ಇದು ಚಿತ್ರರಂಗ ಇರುವವರೆಗೂ ಕೂಡ. ಮತ್ತೊಂದು ಚಿತ್ರಮಂದಿರ ನೋಡಿ, ವೀನಸ್ ಸಿನಿಮಾ. ಈ ಚಿತ್ರಮಂದಿರದ ಬಗ್ಗೆ ಅನೇಕ ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ. ವೀನಸ್ ಇಲ್ಲಿ ಒಂದು ಪ್ರದರ್ಶನ 80 ರೂಪಾಯಿ, ಹಾಗೆ 100 ರೂಪಾಯಿ ಟಿಕೆಟ್ ಪ್ರೈಸ್. ಚಿತ್ರಮಂದಿರ ಯಾವ ರೀತಿಯಾಗಿದೆ? ಈಗಾಗಲೇ ಚಿತ್ರಮಂದಿರವನ್ನ ನೀವು ನೋಡ್ತಾ ಇದ್ದೀರಾ. ಈ ಚಿತ್ರಮಂದಿರದ ಬಗ್ಗೆ ಕಳೆದ ಅನೇಕ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳಿದ್ವಿ. KGF ತೆರೆ ಕಂಡಾಗ ಇದರ ಜೊತೆಗೆ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ವೀನಸ್ ಚಿತ್ರಮಂದಿರದ ಬಗ್ಗೆ ಹೇಳಿದ್ವಿ. ದೊಡ್ಡ ಚಿತ್ರಮಂದಿರ, ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ.
ನಜರಾನ ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ಯಾವುದೇ ಫೋಟೋ ಸಿಕ್ಕಿಲ್ಲ. ಆದ್ರೆ ವೀನಸ್ ಚಿತ್ರಮಂದಿರದ ಫೋಟೋ ಇದೆ, ಈಗಾಗಲೇ ನೋಡ್ತಾ ಇದ್ದೀರಾ. ಅಚ್ಚುಕಟ್ಟಾದೊಂದು ಚಿತ್ರಮಂದಿರ. ಇಲ್ಲಿ ನಜರಾನ ಸಿನಿಮಾಸ್ಗಿಂತ ಸ್ವಲ್ಪ ಟಿಕೆಟ್ ದರ ಜಾಸ್ತಿ, 80 ರೂಪಾಯಿ 100 ರೂಪಾಯಿ. ಹೀಗಾಗಿ ಈ 2 ಚಿತ್ರಮಂದಿರ ಕೂಡ ಮುಂಬೈ ಮಹಾನಗರದಲ್ಲಿ ಒಟ್ಟಿಗೆ ಎಷ್ಟು ಚಿತ್ರಮಂದಿರದಲ್ಲಿ 25 ದಿನಗಳ ಪ್ರದರ್ಶನ ಕಂಡಿದೆ ಅಂತ ಕೇಳಿದ್ರೆ ಈ 2 ಚಿತ್ರಮಂದಿರದ ಹೆಸರೇ ಬರೋದು. ಒಂದು ವೀನಸ್, ಮತ್ತೊಂದು ನಜರಾನ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕರ್ನಾಟಕದಲ್ಲಂತೂ ಇಂತಹ ಅತ್ಯದ್ಭುತ ಸಿನಿಮಾವನ್ನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಒಂದಿಷ್ಟು ಮಂದಿ ಹೇಳ್ತಾರೆ ಸಿನಿಮಾ ತುಂಬಾನೇ ಚೆನ್ನಾಗಿದ್ರೆ ಯಾಕೆ ಈ ರೀತಿಯಾಗಿ ಆಗ್ತಿತ್ತು ಅಂತ. ಒಂದು ಸಿನಿಮಾ ಅತ್ಯದ್ಭುತವಾಗಿದ್ರೆ ಅದು ಗೆಲ್ಬೇಕಂತ ಇಲ್ಲ, ಹಾಗೆ ಗೆದ್ದ ಎಲ್ಲಾ ಸಿನಿಮಾಗಳು ಕೂಡ ಅತ್ಯದ್ಭುತ ಅಲ್ಲ. ಟೈಮು ಒಂದು ಸಿನಿಮಾದ ಗೆಲುವು ಹಾಗೆ ಸೋಲಿಗೆ ಕಾರಣ ಸಮಯ. ಆ ಸಮಯ ಅನ್ನೋದೇನಿದೆ ಅದು ಎಂಥವನನ್ನ ಏನ್ ಬೇಕಾದ್ರೆ ಮಾಡ್ಬೋದು, ಏನೋ ಆಗಿದ್ದವನನ್ನ ಏನೂ ಇಲ್ಲದಂತೆ ಮಾಡ್ಬೋದು. ಇಂತಹ ಅತ್ಯದ್ಭುತವಾದಂಥ ಸಿನಿಮಾ, ಹೊಸ ಕಾನ್ಸೆಪ್ಟ್ನ ಸಿನಿಮಾ ಅಪಪ್ರಚಾರಕ್ಕೆ ಈಡಾಗುತ್ತೆ. ಒಂದಿಷ್ಟು ಮಂದಿ ಇಂಡಸ್ಟ್ರಿಯಲ್ಲಿ ಇದ್ದವರೇ ಈ ಸಿನಿಮಾದ ಬಗ್ಗೆ ಏನೇನು ಹೇಳ್ಕೊಂಡು ಬರ್ತಿದ್ದಾರೆ. ನಮ್ಮ ರಾಜ್ಯದ ಬಹುತೇಕ ನಗರಗಳಲ್ಲಿ ಈ ಸಿನಿಮಾದ ಪ್ರದರ್ಶನ ಇಲ್ಲ. ಹೀಗಿದ್ರೂ ಕೂಡ ಮುಂಬೈ ಮಹಾನಗರದಲ್ಲಿ ಈ ಸಿನಿಮಾವನ್ನ ಪ್ರಸ್ತುತ ಕೂಡ ಪ್ರದರ್ಶನ ಮಾಡಲಾಗ್ತಾ ಇದೆ. ಅಲ್ಲಿನ ಪ್ರೇಕ್ಷಕರು ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮಗೆ ಬಾಲಿವುಡ್ಗಿಂತ ದಕ್ಷಿಣ ಭಾರತ ಸಿನಿಮಾಗಳೇ ತುಂಬಾನೇ ಇಷ್ಟ ಆಗುತ್ತೆ. 45 ಸಿನಿಮಾ ವಿಭಿನ್ನ ಕಥಾಹಂದರವುಳ್ಳಂತ ಸಿನಿಮಾ, ಇದು ತುಂಬಾನೇ ಚೆನ್ನಾಗಿದೆ ಅಂತ ಅಲ್ಲಿ ಹೇಳ್ತಿದ್ದಾರಂತಾದ್ರೆ ಸಿನಿಮಾ ನಿಜವಾಗ್ಲೂ ಗೆದ್ದಿದ್ಯೋ ಅಥವಾ ಸೋತಿದ್ಯೋ? ಪ್ರಶ್ನಾರ್ಥಕ. ಉತ್ತರ ನೀವೇ ಹೇಳಿ. ಕೋಟಿ 100-200 ಕೋಟಿ ಕಲೆಕ್ಷನ್ ಮಾಡಿದ್ರೆ ಸಿನಿಮಾ ಗೆಲುವಲ್ಲ, ಪ್ರೇಕ್ಷಕರ ಮನಸ್ಸಲ್ಲಿ ಉಳ್ಕೊಂಡ್ರೆ ಮಾತ್ರ ನಿಜವಾದ ಗೆಲುವು. ನಮಸ್ಕಾರ.